ಬಿಜೆಪಿಯ ಶಾಸಕ ಚಂದ್ರು ಲಮಾಣಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪಿಎಗಳಾಗಿರುವಂತಹ ಮಂಜುನಾಥ್ ಮತ್ತೆ ಗುರು ಇಬ್ಬರಿಗೂ ಸಹ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದ್ದು, ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಜಡ್ಜ್. ಚಂದ್ರು ಲಮಾಣಿಗೆ ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಚಂದ್ರು ಲಮಾಣಿ ಈಗ ರವಾನೆಯಾಗಿದ್ದಾರೆ. ಬೆಂಗಳೂರಿನ ಜಡ್ಜ್ ನಿವಾಸಕ್ಕೆ ಕರೆತಂದಿರುವಂತಹ ಪೊಲೀಸರು ನ್ಯಾಯಾಧೀಶರಾಗಿರುವಂತಹ ಗಜಾನನ್ ಭಟ್ ನಿವಾಸಕ್ಕೆ ಹಾಜರುಪಡಿಸಿದರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಆಗಿರುವಂತಹ ಭಟ್ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ನ್ಯಾಯಾಧೀಶರ ಮನೆಯಲ್ಲಿ ಈಗ ಆದೇಶವನ್ನು ನೀಡಿದ್ದಾರೆ. ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶವನ್ನು ನ್ಯಾಯಾಧೀಶರಾಗಿರುವಂತಹ ಗಜಾನನ್ ಭಟ್ ಅವರು ಆದೇಶವನ್ನು ಮಾಡಿದ್ದಾರೆ. ನಿನ್ನೆ 5 ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ನೇರವಾಗಿ ಒಂದು ಶಾಸಕರು ಚಂದ್ರು ಲಮಾಣಿ ಜೊತೆಗೆ ಅವರ ಪಿಎಗಳಾಗಿರುವಂತಹ ಮಂಜುನಾಥ್ ಮತ್ತು ಗುರು, ಆ ಮೂವರನ್ನ ನಿನ್ನೆಯೇ ಲೋಕಾಯುಕ್ತ ಅಧಿಕಾರಿಗಳು ಬಂಧನವನ್ನು ಮಾಡ್ತಾರೆ. ಬಂಧಿಸಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಮಾಡಿದರು. ಚಂದ್ರು ಲಮಾಣಿ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಗಜಾನನ್ ಭಟ್ ಅವರ ನಿವಾಸದಲ್ಲಿ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಗಜಾನನ್ ಭಟ್ ಅವರು ಮಾರ್ಚ್ 2ರವರೆಗೆ ಚಂದ್ರು ಲಮಾಣಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಕಾರಣಕ್ಕಾಗಿ ನೇರವಾಗಿ ಈಗ ಚಂದ್ರು ಲಮಾಣಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಹಲೋ, ಒಂದು ನಿಮಿಷ ತೆಗಿಬಿಡು. ಆಯ್ತು ಬಿಡು ಬ್ರೋ. ವ್ಯವಸ್ಥೆ ಯಾವ ರೀತಿಯಾಗಿ ಮಾರ್ಗ ಆಗಿದೆ ಅನ್ನೋದು ಭ್ರಷ್ಟಾಚಾರ ಮಾಡೋದಕ್ಕೆ ಚಂದ್ರು ಲಮಾಣಿ ಕೇಸ್ ಬಗ್ಗೆ ಸ್ವಾಮೀಜಿ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ನನ್ನ ಹೆಸರನ್ನ ಬಳಸಿ ಸ್ವಾಮೀಜಿ ಮಾತನಾಡಿರೋದು ತಪ್ಪು. ನಾನು ಕಾನೂನಿನ ಚೌಕಟ್ಟಿನಲ್ಲಿ ಈ ಬಗ್ಗೆ ಕೇಸನ್ನ ದಾಖಲು ಮಾಡ್ತೀನಿ. ಶಾಸಕ ಚಂದ್ರು ಲಮಾಣಿ ಅವರ ಆಪ್ತ ಸೋನು ಲಮಾಣಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಬಡವ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿ ಶಾಸಕರಾಗಿದ್ದಾರೆ. ನಮ್ಮ ಸಮಾಜ ಈ ಸ್ವಾಮೀಜಿಯವರನ್ನ ತಿರಸ್ಕರಿಸುತ್ತೆ. ಸ್ವಾಮೀಜಿ ಹೀಗೆ ಮಾಡಬಾರ್ದು ಅಂತ ಸೋನು ಲಮಾಣಿ, ಈ ಚಂದ್ರು ಲಮಾಣಿ ಅವರ ಆಪ್ತ, ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಕೇಸ್ ಬಗ್ಗೆ ಸ್ವಾಮೀಜಿ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುತ್ತೆ. ಈಗ ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅಂತ ಅವರು ನನ್ನ ಹೆಸರು ಮೇಲೆ ಮಾತಾಡಿರುವಂಥದ್ದು ಕುಮಾರ್ ಮಹಾರಾಜರು. ಅವರು ನಮ್ಮ ಸಮಾಜದ ಗುರುಗಳು. ಅವ್ರು ಆ ಥರ ಮಾತಾಡಬಾರ್ದಾಗಿತ್ತು. ಇವತ್ತು ನಮ್ಮ ಸಮಾಜದ ಶಾಸಕರ ಮೇಲೆ ಷಡ್ಯಂತ್ರ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಇದೆ ಸರ್. ಆ ಥರ ಮಾಡಿರೋದು ತಪ್ಪು. ಇದೆಲ್ಲ ಷಡ್ಯಂತ್ರ ಮಾಡಿ ಈ ಥರ ಮಾಡಿರೋದಕ್ಕಾಗಿ ನಮ್ಮ ಸಮಾಜ ಅವರಿಗೆ ಬಹಿಷ್ಕಾರ ಕೊಡುತ್ತೆ. ನಾನು ಕಾನೂನು ಚೌಕಟ್ಟಲ್ಲಿ ಅವರಿಗೆ ಕೇಸ್ ಹಾಕ್ತೀನಿ, ಮಾನಷ್ಟೇ ಹಾಕ್ತೀನಿ ಅಂತ ಹೇಳ್ತಿದ್ದೀನಿ ಸರ್. ಇದು ಉದ್ದೇಶಪೂರ್ತವಾಗಿ ಮಾಡಿದಂಥದ್ದು ಚಂದ್ರು ಲಂಬಾಣಿ ಅವರಿಗೆ. ಇವತ್ತು ನಮ್ಮ ಸಮಾಜದ ಬಡವ ಯಾರನ್ನಿದ್ರೆ ಬಡವರಾಗಿ ಇವತ್ತು ಶಾಸಕರಾದಂಥವ್ರು, ಒಂದು ಡಾಕ್ಟರ್ ಆಗಿ ಇವತ್ತಂಥ ವ್ಯಕ್ತಿಗೆ ನಮ್ಮ ಸಮಾಜದ ಗುರುಗಳಾಗಿ ಇವತ್ತು ಆ ವಾಯ್ಸಲ್ಲಿ ಏನು ನೀವು ಸ್ಪಷ್ಟವಾಗಿ ಕೇಳಿದ್ದೀರಾ, ಆ ವಾಯ್ಸಲ್ಲಿ ಸೋನು ಲಂಬಾಣಿ ಅಂತ ಏನು ನನ್ನ ಹೆಸರು ಹೇಳಿದ್ದಾರೆ. ಸೋನು ಲಂಬಾಣಿಯ ಪಾತ್ರ ಇದರಲ್ಲಿ ಏನೂ ಇಲ್ಲ. ನನ್ನಲ್ಲಿ 1-2 ಟೈಮ್ ಚರ್ಚೆ ಮಾಡಿದಾಗೆ ನಾನು ಅವ್ರಿಗೆ ಹೇಳಿರೋ ವಿಚಾರ ಏನು ಅಂದರೆ, ಚಂದ್ರು ಲಂಬಾಣಿ ನಮ್ಮ ಸಮಾಜದವರು. ಇವತ್ತು ನಾವು ಅವ್ರ ಬಗ್ಗೆ ಕೆಟ್ಟದ್ದು ಬಯಸಬಾರ್ದು, ಮುಂದೇನು ಬಯಸಬಾರ್ದು ಅಂತ ನಾನು ಅವ್ರ ಮುಂದೆ ಹೇಳಿದಂಥದ್ದಿದೆ. ಅಷ್ಟು ಬಿಟ್ಟರೆ ನಮ್ದೇನು ಇಲ್ಲ ಸರ್. ನಾನು ಲಂಬಾಣಿ ಸಮಾಜದಲ್ಲಿ ಇರುವಂಥ ವ್ಯಕ್ತಿ. ನನ್ನ ಇವರು 1-2 ಟೈಮ್ ಮಾತಾಡಿದಾಗೆ ಆ ಕ್ಷೇತ್ರಕ್ಕೆ ನೀವು ಬರಬೇಕು, ತಿರುಗಬೇಕು ಅಂದಾಗ ನಮ್ಮ ಸಮಾಜದ ಶಾಸಕರಿದ್ದಾಗೆ ನಾವು ಅಲ್ಲಿ ಹೋಗೋದು ತಪ್ಪು ಅಂತ ನಾನು ಅವ್ರಿಗೆ ಹೇಳಿದ್ದೆ ಸರ್. ಹಂಗಾಗಿ ಇದು ಷಡ್ಯಂತ್ರ ಮಾಡಿದ್ದಾರೆ, ನಮ್ಮ ಸಮಾಜದವರು ಷಡ್ಯಂತ್ರ ಮಾಡಿದ್ದಾರೆ. ಬೇಕು ಇವ್ರನ್ನ ತುಳಿಲೇಬೇಕು, ಇವ್ರು ಮತ್ತೆ 2 ವರ್ಷ ಅಲ್ಲಿ ಅದರಲ್ಲಿ ಹೇಳಿದಾರಲ್ಲ ರಿಕಾರ್ಡಲ್ಲಿ, ಇನ್ನೂ 2 ವರ್ಷ ಇವರು ಇದ್ದಾರೆ, ನೆಕ್ಸ್ಟ್ ಇವ್ರಿಗೆ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಹೇಳಿ ಷಡ್ಯಂತ್ರ ಮಾಡಿರೋದು ಇದೆಲ್ಲರಿಗೂ ಜನಕ್ಕೆ ಗೊತ್ತಾಗುತ್ತಲ್ವಾ ಸರ್. ಇದನ್ನ
ಆ ವ್ಯಕ್ತಿ ನೀವು ಇವತ್ತೇ ಯಾರೇ ಹೋಗಿ ಹಾಸ್ಪಿಟ್ಲಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯಕ್ತಿ ಚಂದ್ರು ಲಂಬಾಣಿ ಅವರು. ಇವತ್ತು ಅವರು DHO ಆಗಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಅವ್ರು ಶಾಸಕರಾದಂಥವ್ರು. ಆ ಪರ್ಸನ್ ಅಂತ ವ್ಯಕ್ತಿಯಲ್ಲ 5 ಲಕ್ಷಕ್ಕೆಲ್ಲ ಇವ್ರು ಬೇಕು ಅಂತ ಅವರಿಗೆ ಒತ್ತಡ ಕೊಟ್ಟು ಅವ್ರಿಗೆ ಹಣ ಕೊಟ್ಟು ಅವ್ರಿಗೆ ಇದು ಮಾಡಿ ಟ್ರ್ಯಾಪ್ ಮಾಡಿದಂಥವ್ರು. ಇವತ್ತು ನಮ್ಮ ಸಮಾಜದ ಗುರುಗಳು ಈ ಕೆಲಸ ಮಾಡಿದ್ದಾರೆ ಅಂದ್ರೆ ನಮಗೆ ಬಹಳ ಬೇಜಾರಾಗುತ್ತೆ ಸರ್. ಸ್ವಾಮೀಜಿ ಅವ್ರಿಗೂ ನಿಮ್ಮ ಶಾಸಕರಿಗೆ ಏನ್ ಸರ್ ದ್ವೇಷ ಅಂತ ಸರ್ ಏನಿತ್ತು ಅಂತ ಸರ್ ಇವತ್ತು ಅವರಿಬ್ರು ಒಂದೇ ಕ್ಷೇತ್ರದವರು. ನಮ್ಮ ಸಮಾಜದ ಸ್ವಾಮೀಜಿಗಳಾಗಿರ್ಬೋದು, ಚಂದ್ರು ಲಂಬಾಣಿ ಅವರು ಆಗಿರ್ಬೋದು, ಶಿರಟ್ಟಿಯ ಒಂದೇ ಮಠ ಇದೆ, ಅಲ್ಲೇ ಒಂದೇ ಶಾಸಕರಿದ್ದಾರೆ. ಅವರಿಬ್ಬರಲ್ಲಿ ಹೆಚ್ಚು ಕಡಿಮೆ ಇರ್ಬೋದು. ಹಂಗಂತ ಸಮಾಜದ ಶಾಸಕರ ಮೇಲೆ ಆ ಥರ ಮಾಡೋದು ತಪ್ಪನ್ನೋದು ನನ್ನ ಅಭಿಪ್ರಾಯ. ನೀವು ನಿಮ್ಮಲ್ಲಿ ಬಂದಿರುವಂಥ ನಿಮ್ಮ ಮೀಡಿಯಾದಲ್ಲಿ ಬಂದಿರುವಂಥ ರೆಕಾರ್ಡ್ ನೋಡಿ ನಾನು ಈ ಚರ್ಚೆಯಲ್ಲಿ ಹೇಳ್ತಿದ್ದೇನೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.